ನೀವು ಟ್ರೈನ್ ಅಪ್ ಮಾಡಿದಂಥ ಅಭಿಷೇಕ್ ಇವತ್ತು 2 ಗೋಲ್ಡ್ ಮೆಡಲ್ ಅನ್ನು ಪಡೆದು ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಆಗಿದ್ದಾರೆ. ಬಡ ಮಕ್ಕಳು ಬಂದು ಪ್ರಾಕ್ಟೀಸ್ ಮಾಡಬೇಕು. ತುಂಬ ದೂರದಿಂದ ಬರ್ತಾ ಇದ್ದಾರೆ ಇವರೆಲ್ಲ. ಅಭಿಷೇಕ್ ಬಗ್ಗೆ ಹೇಳೋದಾದ್ರೆ ಈ ಮೈಸೂರು ಕಾಂಪಿಟೇಷನ್ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟ ಸರ್. ಬಡ ಮಕ್ಕಳನ್ನ ನೀವೇ ಗುರುತಿಸಿ ಉಚಿತವಾಗಿ ಅವ್ರು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನೇನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದೆ, ಅದನ್ನ ನಾನು ರೀಚ್ ಮಾಡೋಕ್ಕಾಗಲಿಲ್ಲ. ನಾನು ಮಾಡಬೇಕಾಗಿದ್ದು ನಾನೇನು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನನ್ನ ಸ್ಟೂಡೆಂಟ್ಸ್ಗಳಿಗಾದರೂ ಮಾಡಿಸೋಣ. ಫೈನಾನ್ಷಿಯಲಿ ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ. ಏನಾದರೂ ಅಚೀವ್ಮೆಂಟ್ ಮಾಡಲಿ, ನನ್ನಲ್ಲಿ ಏನು ಮಾಡೋಕ್ಕಾಗಲಿಲ್ಲೋ ಅವ್ರು ಕೂಡ ಮಾಡಲಿ ಅಂತ. ಹಣಕಾಸು ಅಷ್ಟು ಚಲಾವಣೆ ಇರ್ತಿರ್ಲಿಲ್ಲ. ಫೈನಾನ್ಷಿಯಲ್ ಸಪೋರ್ಟ್ ಹೇಗೆ ಸರ್? ಸರ್ಕಾರ, ಕ್ರೀಡಾ ಇಲಾಖೆಯಿಂದ ಏನಾದ್ರು ಕೂಡ ಸಪೋರ್ಟ್ ಇದೆಯಾ? ಇಲ್ಲ ಸರ್, ಅದೇ ಯಾವುದೇ ಥರ ಇಲ್ಲ ಸರ್. ಅದು ಎಲ್ಲ ನನ್ನದೇ ಓನ್ ಮಾಡಿ ಸರ್. ಸರ್ಕಾರದಿಂದ, ಕ್ರೀಡಾ ಇಲಾಖೆಯಿಂದ ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ ಸರ್. ಮಾಡ್ಬೋದು, ಅದು ಯಾವುದೇ ಥರ ಕಾಂಟ್ಯಾಕ್ಟ್ ನಮ್ಮಲ್ಲಿ ಇಲ್ಲ ಸರ್. ಅದೇ ನಮ್ಮ ಪ್ರಾಬ್ಲಮ್ಮು. ಅಭಿಷೇಕ್ ಅವರು ಕಣ್ಣಿನ ದೃಷ್ಟಿಯನ್ನ ಹೊಂದಿದ್ರು ಕೂಡ ಯಾವುದೇ ರೀತಿಯ ಕುಗ್ಗದೆ ಅವರ ಒಂದು ಕ್ರೀಡಾಸಕ್ತಿಯನ್ನ ಮುಂದುವರಿಸಿ ಕರ್ನಾಟಕದಲ್ಲಿ 100 ಮತ್ತು 200 ಮೀಟರ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದು ಈಗ ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಆಗಿ ಖೇಲೋ ಇಂಡಿಯಾದಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅಭಿಷೇಕ್ ಅವರು ಒಂದು ಮಾತು ಹೇಳಿದ್ರು, ನನ್ನ ಕೈಲಿ ಏನೂ ಆಗಲ್ಲ, ಆರ್ಥಿಕವಾಗಿ ನಂಗೆ ಕಷ್ಟ ಆಯಿತು, ನಾನು ಯಾವುದೂ ಬೇಡ ಅಂತ ಬಿಟ್ಟಿದ್ದೆ. ಆಗ ನನ್ನಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸಿ ಕೋಚ್ ಆದಂಥ ಮಣಿಯವರು ಯಾವುದೇ ₹1 ತೆಗೆದುಕೊಳ್ಳದೆ ಅವರೇ ನನಗೆ ಇನ್ನೂ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ನನಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಕೇವಲ ಮಣಿಗೊಬ್ಬರಿಗೆ, ಅಭಿಷೇಕ್ ಒಬ್ರಿಗೆಲ್ಲ, ಮಣಿ ಸರ್ ಸಾಕಷ್ಟು ಬಡ ಮಕ್ಕಳಿಗೆ ಕೋಚಿಂಗನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಕೋಚರ್ ಆದಂಥ ಮಣಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ಆರಾಮ್ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ನೀವು ಟ್ರೈನ್ ಅಪ್ ಮಾಡಿದಂಥ ಅಭಿಷೇಕ್ ಇವತ್ತು 2 ಗೋಲ್ಡ್ ಮೆಡಲ್ ಅನ್ನು ಪಡೆದು ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಆಗಿದ್ದಾರೆ. ಏನು ಹೇಳ್ತೀರಿ ಸರ್? ತುಂಬ ಸಂತೋಷ ಆಗುತ್ತೆ ಸರ್. ಆ್ಯಕ್ಚುಲಿ ಬಡ ಮಕ್ಕಳು ಬಂದು ಪ್ರಾಕ್ಟೀಸ್ ಮಾಡಬೇಕು. ತುಂಬ ದೂರದಿಂದ ಬರ್ತಾ ಇದ್ದಾರೆ ಇವರೆಲ್ಲ. ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ ಒಂದು 3 ಗಂಟೆಗೆ ಮನೆ ಬಿಡಬೇಕಾಗುತ್ತೆ. ಅವರು ಮನೆ ಬಿಟ್ಟು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ 4:30, 5ಗೆಲ್ಲ ರೆಡಿ ಆಗಿರಬೇಕು ಇಲ್ಲಿ ಬಂದು. ಆಮೇಲೆ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು ಕೂಡ ಅಷ್ಟೇ, ಸ್ವಲ್ಪ ಎಫೆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಿಮ್ದು ಏನು ಸರ್, ಅಂದರೆ ಒಂದು ಅಕಾಡೆಮಿ ಥರ ಮಾಡಿದ್ದೀರಾ ಏನು ಸರ್? JM ಸ್ಪೋರ್ಟ್ಸ್ ಅಕಾಡೆಮಿ ಅಂತ ನಂದು ನನ್ನ ಸಿಸ್ಟರ್ ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಮಾಡಿದ್ವಿ ಸರ್. ಜ್ಯೋತಿ, HM ಜ್ಯೋತಿ ಅಂತ ಹೇಳಿ. ಅವರು ಇಂಟರ್ನ್ಯಾಷನಲ್ ಅಥ್ಲೀಟ್, ಕಾಮನ್ವೆಲ್ತ್ ಗೇಮ್ಸ್ ಮೆಡಲಿಸ್ಟ್ ಕೂಡ. ನನ್ನ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇಬ್ಬರು ಸೇರ್ಕೊಂಡು ಈ ಥರ JM ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಮಾಡಿದ್ದೀವಿ. ಅಭಿಷೇಕ್ ಬಗ್ಗೆ ಹೇಳೋದಾದ್ರೆ ಈ ಮೈಸೂರು ಕಾಂಪಿಟೇಷನ್ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟ ಸರ್. ಫಸ್ಟ್ ಮಾಡ್ದ, ಗೋಲ್ಡ್ ಮಾಡ್ದ. ಫಸ್ಟ್ ಕಾಂಪಿಟೇಷನ್ ಆ್ಯಕ್ಚುಲಿ ಮೈಸೂರು ಕಾಂಪಿಟೇಷನ್, ಗೋಲ್ಡ್ ಮೆಡಲ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ಚೆನ್ನೈಯಲ್ಲಿ ನ್ಯಾಷನಲ್ಸ್ ಇತ್ತು, ಅದ್ರಲ್ಲಿ ಕೂಡ ಗೋಲ್ಡ್ ಮೆಡಲ್ ಆಯಿತು. ಮೈಸೂರಲ್ಲಿ 100, 200 ಎರಡು ಗೋಲ್ಡ್ ಮಾಡಿದ. ಇದರಲ್ಲಿ ನ್ಯಾಷನಲ್ಸಲ್ಲಿ ಮಾತ್ರ ಬರೀ 100 ಮೀಟರ್ ಮಾತ್ರ ಕೊಟ್ಟರು. 100 ಮೀಟರ್ ಕೊಟ್ಟಿರೋದ್ರಿಂದ ಅದರಲ್ಲಿ ಗೋಲ್ಡ್ ಮೆಡಲ್ ಮಾಡ್ದ. ಈಗ ಖೇಲೋ ಇಂಡಿಯಾಗೆ ಹೋಗ್ತೀನಿ ಸರ್. 19th ಡೆಲ್ಲಿಲಿ ನಡೀತಾ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಅದರಲ್ಲೂ ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾನೆ ಸರ್. ಒಳ್ಳೆ ಅಚೀವ್ಮೆಂಟ್ ಮಾಡ್ತಾನೆ. ಅದರಲ್ಲೂ ಕೂಡ ಗೋಲ್ಡ್ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬರಲಿ ಅಂತ ಹಾರೈಸ್ತಾ ಇದ್ದೀನಿ ಸರ್. ಓಕೆ. ಇನ್ನು ಮಣಿ ಸರ್, ನಾವು ನಿಮ್ಮ ಬಗ್ಗೆ ಸಾಕಷ್ಟು ಜನ ವಿಚಾರಿಸ್ತು. ದುಡ್ಡು ತಗೊಂಡಿಲ್ಲ ಅಂದ್ರೂ ಕೂಡ, ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ಬಡ ಮಕ್ಕಳನ್ನ ನೀವೇ ಗುರುತಿಸಿ ಉಚಿತವಾಗಿ ಅವ್ರು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಇದರ ಉದ್ದೇಶ ಏನು ಸರ್? ಅಂದರೆ ನಿಮ್ಗೇನಾದ್ರೂ ನಿಮ್ಮಲ್ಲಿದ್ದಂಥ ಬಡತನ ಅದೇನಾದ್ರೂ ಇದಕ್ಕೆ ಕಾರಣನ ಅಥವಾ ಒಂದು ಮಾನವೀಯತೆ ದೃಷ್ಟಿನ ಸರ್? ಇಲ್ಲ ಸರ್, ನಾನೇನು ಮಾಡೋಕ್ಕಾಗಲಿಲ್ಲ ಸರ್. ಕೆಲವು ಸತಿ ಇಂಜುರಿ ಆಗೋಯ್ತು. ನಾನೇನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದೆ, ಅದನ್ನು ನಾನು ರೀಚ್ ಮಾಡೋಕ್ಕಾಗಲಿಲ್ಲ. ಅಂದರೆ ಆ ಲೆವೆಲ್ ರೀಚ್ ಮಾಡೋಕ್ಕಾಗಲಿಲ್ಲ. ಇಂಜುರಿ ಆಗೋಯ್ತು. ಆವಾಗ ನಾನು ಸಫರ್ ಪಟ್ಟೆ. ಇಂಜುರಿ ಇದ್ದಾಗ ತುಂಬ ವರ್ಷಗಳು ಸಫರ್ ಪಟ್ಟೆ. ಇಂಜುರಿ ರಿಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಆ ಒಂದು ಆಸೆ ನನಗೆ, ನಾನು ಮಾಡಬೇಕಾಗಿದ್ದು ನಾನೇನು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನನ್ನ ಸ್ಟೂಡೆಂಟ್ಸ್ಗಳಿಗಾದರೂ ಮಾಡಿಸೋಣ, ಯಾರಾದರೂ ಕರ್ಕೊಂಡು ಬಂದು ನಾನು ಮಾಡಿಸೋಣ ಅಂತೇಳಿ ನಾನೇ ತುಂಬ ಜನನ ಹುಡುಕ್ತಾ ಇದ್ದೀನಿ ಸರ್. ಯಾರನ್ನ ಪ್ಯಾರಾ ಅಥ್ಲೀಟ್ಸ್ ಇದ್ರು ಕೂಡ ನಾನೇ ಕರ್ಕೊಂಡು ಬಂದು ಅವ್ರಿಗೆ ಸಪ್ರೇಟಾಗಿ ಮಾಡಿಸ್ತಾ ಇದ್ದೀನಿ. ಫೈನಾನ್ಷಿಯಲಿ ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ. ಏನಾದರೂ ಅಚೀವ್ಮೆಂಟ್ ಮಾಡಲಿ, ನನ್ನಲ್ಲಿ ಏನು ಮಾಡೋಕ್ಕಾಗಲಿಲ್ಲೋ ಅವ್ರು ಕೂಡ ಮಾಡಲಿ ಅಂತ. ಈಗ ನಾರ್ಮಲ್ ಅಥ್ಲೀಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನ್ಯಾಷನಲ್ ಮೆಡಲಿಸ್ಟ್ ಇದ್ದಾರೆ, ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ನನ್ನ ಅಥ್ಲೀಟ್ಸ್ಗಳೆಲ್ಲ. ಆಮೇಲೆ ಕೆಲವು ಡಿಪಾರ್ಟ್ಮೆಂಟ್ ಅಥ್ಲೀಟ್ಸ್ ಕೂಡ ನನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ನಾನು ಏನು ಮಾಡಿಲ್ವೋ ಅದನ್ನು ಅವರಲ್ಲಿ ನೋಡೋಣ ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ ಸರ್. ನೀವು ಓನ್ಲಿ ಫೋಕಸ್ ಪ್ಯಾರಾ ಈ ತರ ಅಂಗವೈಕಲ್ಯತೆ ಇರುವಂತ ಮಕ್ಕಳನ್ನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲರೂ ಮಾಡ್ತೀರಾ ಸರ್? ಇಲ್ಲ ಸರ್, ಹಾಗೇನಿಲ್ಲ, ಎಲ್ಲರೂ ಮಾಡ್ತಾ ಇದೀವಿ. ಯಾರು ಈ ತರ ಕ್ವಾಲಿಟಿ ಇರೋ ಅಥ್ಲೀಟ್ಸ್ ನಮ್ಗೆ ಕಾಣಿಸ್ಕೊಂತಾರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದೀವಿ ಅಷ್ಟೇ. ಎಲ್ಲರೂ ಇದ್ದಾರೆ ನಮ್ಮಲ್ಲಿ, ಎಲ್ಲರೂ ಇದ್ದಾರೆ. ಸ್ಟೇಟ್ ಮೆಡಲಿಸ್ಟ್ ಇದ್ದಾರೆ, ನಾರ್ಮಲ್ ಅಥ್ಲೀಟ್ಸ್ ಕೂಡ ಇದ್ದಾರೆ, ಸ್ಟೇಟ್ ಅಥ್ಲೀಟ್ಸ್ ಇದ್ದಾರೆ, ನ್ಯಾಷನಲ್ ಅಥ್ಲೀಟ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಇದ್ದಾರೆ. ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಓಕೆ ಮಣಿ ಸರ್, ತಮ್ಮ ಬಗ್ಗೆ ಹೇಳಿದ್ದಾರೆ ಸರ್. ತಾವು ಎಲ್ಲಿನವರು, ಯಾವ ಊರಿನವರು? ಬೆಂಗಳೂರವರೇನಾ? ಮತ್ತೆ ನೀವು ಯಾವ ಸ್ಪೋರ್ಟ್ಸ್ ಒಳಗಡೆ ಅಥ್ಲೆಟ್ ಆಗಿದ್ರಿ?
ಸರ್ ಚಿತ್ರದುರ್ಗ ಡಿಸ್ಟಿಕ್ ನಾನು ಆ್ಯಕ್ಚುಲಿ ಹಿರಿಯೂರು ತಾಲೂಕು ನಮ್ಮದೊಂದು ಸಣ್ಣ ಊರಿಂದ ಬಂದಿರೋ ಸರ್. ನಾನು ನಮ್ಮ ಸಿಸ್ಟರ್ ಇಬ್ಬರು. ನಾವು 100 ಮೀಟರ್ ಸ್ಪ್ರಿಂಟರ್ ಸರ್. ಅಥ್ಲೆಟಿಕ್ಸಲ್ಲಿ 100 ಮೀಟರ್ ಸ್ಪ್ರಿಂಟರು. ನಾನು ತರಬೇತಿ ಮಾಡಿದ್ದಿಲ್ಲಿ ರಷ್ಯನ್ ಕೋಚ್ ಅಂಡರಲ್ಲಿ ಸಾಯಿಲಿ ಸ್ಪೋರ್ಟ್ಸ್ ಔಟ್ ಆಫ್ ಇಂಡಿಯಾದಲ್ಲಿ ರಷ್ಯನ್ ಕೋಚ್ ದಿಮಿತ್ರಿ ಅಂತ ಇದ್ದರು. ಅವ್ರ ಅಂಡರಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದು. ದೆನ್ ಇಲ್ಲಿ ಬಂದು ನನ್ನ ಪ್ರಾಕ್ಟೀಸ್ ನಾನು ಎಷ್ಟು ವರ್ಷ ನಾನು 2014ವರೆಗೂ ನಾನು ಆ್ಯಕ್ಟಿವ್ ಸ್ಪೋರ್ಟ್ಸಲ್ಲೇ ಇದ್ದೆ ಸರ್. ಆಮೇಲೆ ನಾನು ಸ್ವಲ್ಪ ಇಂಜುರಿ ಆಯಿತು. ಆಮೇಲೆ ನಾನು ಕೋಚಿಂಗ್ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಈ ಥರ ಅಥ್ಲೀಟ್ಸ್ನೆಲ್ಲ ನಾನೇ ಹುಡ್ಕೊಂಡು ಬಂದು ಮಾಡಿಸ್ತಾ ಇದ್ದೀನಿ ಸರ್. ಕೆಲವರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ, ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ಡಿಸ್ಟಿಕ್ಕಿಂದ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ. ಕೆಲವರೆಲ್ಲ ಪಿ ಜಿಲಿ ಇರ್ತಾರೆ. ಸಾಕಷ್ಟು ನಾನು ಪಿ ಜಿಲಿ ಮೊದಲೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಕೊಟ್ಟಿದ್ವಿ. ಈಗ ಯಾರಿಗೂ ಹಾಸ್ಟೆಲ್ ಫೆಸಿಲಿಟೀಸ್ ಕೊಟ್ಟಿಲ್ಲ. ಯಾಕಂದರೆ ಲಾಕ್ಡೌನ್ ಆದಾಗ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ರೆವಿನ್ಯೂ ಗೊತ್ತಲ್ಲ ಸರ್, ಎಲ್ಲರ ಹತ್ರ ರೆವಿನ್ಯೂ ಅಷ್ಟೊಂದು ಇರ್ತಾರೆ, ನಮ್ಮ ಹತ್ರ ಕೂಡ ಅಷ್ಟೊಂದು ಹಣಕಾಸು ಅಷ್ಟು ಚಲಾವಣೆ ಇರ್ತಿರ್ಲಿಲ್ಲ. ಹಾಗಾಗಿ ನಮಗೂ ಪ್ರಾಬ್ಲಮ್ ಆಯಿತು, ಯಾರು ಸ್ಪಾನ್ಸರು ಇರಲಿಲ್ಲ. ಹಾಗಾಗಿ ಆಮೇಲೆ ಇವಾಗ ಮಾತ್ರ ಕೆಲವು ಅಥ್ಲೀಟ್ಸ್ನ ಮಾತ್ರ ಪಿ ಜಿಲಿ ಇಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಓಕೆ, ನಿಮಗೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಹೇಗೆ ಸರ್? ಸರ್ಕಾರ, ಕ್ರೀಡಾ ಇಲಾಖೆಯಿಂದ ಏನಾದ್ರು ಕೂಡ ಸಪೋರ್ಟ್ ಇದೆಯಾ? ಇಲ್ಲ ಸರ್, ಅದೇ ಯಾವುದೇ ಥರ ಇಲ್ಲ ಸರ್. ಅದು ಎಲ್ಲ ನನ್ನದೇ ಓನ್ ಮನಿ ಸರ್. ಯಾವುದೇ ಥರ ಇಲ್ಲ. ನಾನು ಇಲ್ಲಿ ಅರ್ನ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಷ್ಟೇ ಸರ್, ಏನಿಲ್ಲ. ಫುಲ್ ಟೈಮ್ ಇದೆಯಾ ಅಥವಾ ಏನಾದ್ರು ಕೆಲಸಕ್ಕೆ ಏನಾದ್ರು ಹೋಗ್ತೀರಾ? ಇಲ್ಲ ಸರ್, ಫುಲ್ ಟೈಮ್ ನನ್ನ ಕೋಚಿಂಗ್ ಟೈಮ್ ಸರ್. ನಂದು ಫುಲ್ ಟೈಮ್ ಕೋಚಿಂಗ್ ಟೈಮೇ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ಸರ್. ಓಕೆ, ಈಗ ನಿಮ್ಮಲ್ಲಿರುವಂಥ ಈಗ ಟೋಟಲ್ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ನಿಮ್ಮ ಅಕಾಡೆಮಿನಲ್ಲಿ? ಟೋಟಲ್ 80ಕ್ಕೂ ಹೆಚ್ಚಿದೆ ಸರ್. ನಂದು ಇಲ್ಲಿ ಕೂಡ ಇದೆ, ಮತ್ತೆ ಕಂಠೀರವ ಸ್ಟೇಡಿಯಮಲ್ಲಿ ಕೂಡ ನಾನು ಅಸಿಸ್ಟೆಂಟ್ ಕೋಚ್ ಕೂಡ ನೋಡ್ಕೊತಾರೆ. ಇಲ್ಲಿ ಕೂಡ ನಾನೇ ಪ್ರೊಫೆಷನಲ್ ನಾನೇ ನೋಡ್ಕೊತೀನಿ. ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಅಲ್ಲಿ ಹೋಗ್ತಾ ಇರ್ತೀನಿ. ನನ್ನ ವೈಫ್ ಕೂಡ ಶೀ ಈಸ್ ಆಲ್ಸೋ ಇಂಟರ್ನ್ಯಾಷನಲ್ ಅಥ್ಲೀಟ್ ಸರ್. ಪದ್ಮಿನಿ MG ಅಂತ ಹೇಳಿ 100 ಮೀಟರ್ ಸ್ಪ್ರಿಂಟರು. ಅವ್ರಿಗೂ ನಾನೇ ಕೋಚ್. ಹಾಗಾಗಿ ಅವಳು ಸ್ವಲ್ಪ ಇಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಸರ್ ಅಷ್ಟೇ. ಅವರು ಕೂಡ ಹೆಲ್ಪ್ ಮಾಡ್ತಾರೆ ನಮಗೆ. ಓಕೆ, ಇನ್ನು ಈ ಬೆಂಗಳೂರು ಯೂನಿವರ್ಸಿಟಿಲಿ ಈ ಗ್ರೌಂಡಲ್ಲಿ ಮಾಡ್ತಿದ್ರಾ, ಇಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಸರ್? ಸರ್ ನಮಗೆ ಪ್ರಿನ್ಸಿಪಾಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ಗೆ ಆಗಲಿ ಕೃಷ್ಣಸ್ವಾಮಿ ಅಂತ ಸರ್, ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವರು ಟೈಮ್ ಸ್ಲಾಟ್ ಕೊಡ್ತಾ ಇದ್ದಾರೆ. ಪಾಪ ಈ ಟೈಮಲ್ಲಿ ನೀವು ಮಾಡ್ಕೊಳ್ಳಿ, ಮತ್ತೆ ಅವ್ರ ಮಕ್ಳಿಗೂ ಡಿಸ್ಟರ್ಬ್ ಆಗಬಾರ್ದಲ್ಲ ಸರ್. ಇಲ್ಲಿ BPED MPED ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೂ ತೊಂದರೆ ಆಗಬಾರ್ದು. ಹಾಗಾಗಿ ನಮ್ಗೆ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆ ಟೈಮ್ ಅವ್ರ ಟೈಮ್ ಸಪ್ರೇಟ್ ಟೈಮ್ ಕೊಟ್ಬಿಟ್ಟು ನಮ್ದೊಂದು ಪ್ರಾಕ್ಟೀಸ್ ಟೈಮ್ಗೆ ಸಪ್ರೇಟ್ ಟೈಮ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಮಕ್ಕಳು ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮಲ್ಲಿ ಕೂಡ ಎಲ್ಲ ಪ್ರೊಫೆಷನಲ್ ಅಥ್ಲೀಟ್ಸ್ ಇದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು. ಹಾಗಂತೇಳಿ ನಾವು ಯೂನಿವರ್ಸಿಟಿಯವ್ರು ಕೂಡ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಸರ್. ಹಾಗಾಗಿ ಒಂದು ಟೈಮ್ ಸ್ಲಾಟ್ಸ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಸರ್. ಅವರು ತುಂಬಾ ಕೃತಜ್ಞತೆ ಹೇಳಬೇಕಾಗುತ್ತೆ ಸರ್. ನಾವು ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಸರ್ ಸರ್ಗೆ. ಓಕೆ, ಇನ್ನು ಸರ್ 80 ಜನದಲ್ಲಿ ಅಭಿಷೇಕ್ ಈ ಸಾಧನೆ ಮಾಡಿದ್ರೆ, ಅದು ಹೊರತುಪಡಿಸಿದ್ರೆ ಇನ್ನು ಯಾವ ಪ್ರತಿಭೆಗಳು ಈ ರೀತಿಯ ಸಾಧನೆಯಲ್ಲಿ ತುಂಬಾ ಮುಂದಿದ್ದಾರೆ ಅಂತ ನಿಮ್ಗೆ? ಸರ್ ಈಗ ಹಡ್ಲರ್ಸ್ ಇದೆ ಸರ್ ನನ್ನಲ್ಲಿ ಗರ್ಲ್ಸ್ ಕೂಡ ಇದ್ದಾರೆ ಹಡ್ಲರ್ಸು. ದೆನ್ ಮೆನ್ಸ್ ಕೂಡ ಇದ್ದಾರೆ. ಯೂನಿವರ್ಸಿಟಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಕೂಡ ಮೆಡಲಿಸ್ಟ್ಗಳಿದ್ದಾರೆ, ನ್ಯಾಷನಲ್ ಮೆಡಲಿಸ್ಟ್ ಇದ್ದಾರೆ ಹಡ್ಲರ್ಸ್ ಕೂಡ. ಆಮೇಲೆ ಮೆಂಟಲಿ ರಿಟೈರ್ಡೆಡ್ ಹುಡುಗ 4 ಜನ ಇದ್ದಾರೆ ಸರ್ ಟೋಟಲ್. ಬ್ರೈನ್ಸ್ ಇದೇ ಥರ ಅಭಿಷೇಕ್ ಥರನೇ ನಮ್ಮ ಹತ್ರ 5 ಮೆಂಬರ್ಸ್ ಇದ್ದಾರೆ ಸರ್ ಟೋಟಲ್. ಮೆಂಟಲಿ ರಿಟೈರ್ಡ್ ಹುಡುಗರು ಅವ್ರು 4 ಜನ ಇದ್ದಾರೆ ಸರ್. ಅವರು ಕೂಡ ನ್ಯಾಷನಲ್ ಮೆಡಲಿಸ್ಟ್ ಸರ್. ಈಗ ಅಟ್ ಪ್ರೆಸೆಂಟ್ ಇವಾಗ ಮೊನ್ನೆ ಚೆನ್ನೈಯಲ್ಲಿ ನಡೆದ್ರಲ್ಲಿ ಪರ್ಫಾರ್ಮೆನ್ಸ್ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ಬಟ್ ಅದೇ ನೀವು ಮೈಸೂರಲ್ಲಿ ನೋಡಿದಾಗ 4 ಜನ ಗೋಲ್ಡ್ ಮಾಡಿದ್ರು ಸರ್. ಅವ್ರ ಕೆಟಗರಿ 4 ಜನ ಗೋಲ್ಡ್ ಮಾಡಿದ್ರು. ಚೆನ್ನೈಯಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಈಗ ಗೊತ್ತಲ್ಲ ಸರ್, ಈ ಟೈಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಪೇರೆಂಟ್ಸ್ ಕೂಡ ಸ್ವಲ್ಪ ಸಪೋರ್ಟ್ ಕಳ್ಸಕ್ಕೆ ಟ್ರೈ ಮಾಡಲಿಲ್ಲ. ಬೇಡ, ಅದ್ರ ಕೆಲವು ಸ್ಟೂಡೆಂಟ್ಸ್ನ ಕಳ್ಸಕ್ಕೆ ಹೋಗ್ಲಿಲ್ಲ. ಒಂದು ಸ್ವಲ್ಪ ಎಕ್ಸಾಮ್ಸ್ ಬೇರೆ ಇರುತ್ತೆ. ಆಮೇಲೆ ಅವ್ರು ಸ್ಪೆಷಲ್ ಅಲ್ಲ ಸರ್, ಅವರು ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಅವ್ರಿಗಂತ ಮತ್ತೆ ಸಪ್ರೇಟ್ ಆಗಿ ಏನು ಸಿಗಲ್ಲ, ಎಕ್ಸಾಮ್ಸ್ ಮಾಡಿಸ್ಲಿಕ್ಕೆ ಸಪ್ರೇಟ್ ಟೈಮ್ ಎಲ್ಲ ಕೊಡಲ್ಲ. ಹಾಗಾಗಿ ಸರ್ ಈಗ ಫಿಟ್ನೆಸ್ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು, ಅವೇರ್ನೆಸ್ ಮೂಡಿಸುವಂಥದ್ದು ಆಗ್ತಾನೆ ಇದೆ. ಬಟ್ ನಿಜವಾಗ್ಲೂ ಜನ ಅವೇರ್ನೆಸ್ ತಗೊಂತಾ ಇದ್ದಾರಾ, ಅಥವಾ ಏನಾದ್ರು ಒಂದು ಸಮಸ್ಯೆ ಆದ್ಮೇಲೆನೆ ಫಿಟ್ನೆಸ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರಾ ಸರ್? ಇಲ್ಲ ಸರ್, ತುಂಬಾ ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಕರೆಕ್ಟ್ ಇದೆ ಸರ್. ಈಗಿರೋ ಸಿಚುವೇಶನ್ ನೋಡಿದ್ರೆ ಫಿಟ್ನೆಸ್ ಬಗ್ಗೆ ತುಂಬಾ ಜನ ಈಗ IAS ಆಫೀಸರ್ಸ್ ಆಗಲಿ, KS ಆಫೀಸರ್ಸ್ ಆಗಲಿ, ಎಷ್ಟು ಜನ MLAಗಳಾಗಲಿ, ಈಗಿರೋ ಅಟ್ ಪ್ರೆಸೆಂಟ್ ಮಿನಿಸ್ಟರ್ಸ್ ಆಗಲಿ ನನ್ನ ಅಂಡರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ DYSPಗಳಾಗಲಿ, ಇನ್ಸ್ಪೆಕ್ಟರ್ಗಳಾಗಲಿ, ಮತ್ತೆ ಈಗ DCPಗಳಾಗಲಿ ಬ್ಯಾಂಗ್ಳೂರ್ ಸಿಟಿ, ತುಂಬಾ ಜನ ನನ್ನ ಸಾಕಷ್ಟು ಜನ ನನ್ನ ವರ್ಕೌಟ್ ಮಾಡ್ತಾ ಇದ್ದಾರೆ. ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸೋದ್ರೆ ತುಂಬ ಚೆನ್ನಾಗಿದೆ ಸರ್. ಈಗ ಅವರ ಹೆಲ್ತ್ ಕಂಡೀಷನ್ಸ್ ಆಗಲಿ, ಆಮೇಲೆ ಅವ್ರು ಮೇಂಟೈನ್ ಮಾಡ್ತಿರೋ ಫುಡ್ ಹ್ಯಾಬಿಟ್ಸ್ ಆಗಲಿ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಆಮೇಲೆ ಆದಷ್ಟು ಬೇಗ ಗ್ರೌಂಡ್ ಬರೋದೇ ಆಗಲಿ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಆಫ್ಟರ್ ವರ್ಕ್ ಆದಮೇಲೆ ಅವ್ರು ಬೇಗ ರೆಸ್ಟ್ ಮಾಡೋದೇ ಆಗಲಿ, ಅದೆಲ್ಲ ನೀಟ್ ಕಂಡೀಷನಲ್ಲಿ ಒಂದು ಹೋಗ್ತಾ ಇದೆ ಸರ್ ಪ್ರತಿಯೊಬ್ಬರದು. ಈಗ ಎಷ್ಟೋ ಜನ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆ, ಮತ್ತು ಅವರು ವರ್ಕ್ ಹೋಗ್ತಾರೆ. ಅದಕ್ಕೆ ಟೈಮ್ ಬಿಡು ಜಾಸ್ತಿ ಸಿಗುತ್ತೆ. ಬೆಳಗ್ಗೆ ನೀವು ಆದಷ್ಟು ಅರ್ಲಿಯಾಗಿ ಇದ್ದಾಗ ನಿಮ್ಗೆ ಆದಷ್ಟು ಟೈಮ್ ಜಾಸ್ತಿ ಸಿಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಕೆಲಸ ಕೂಡ ನೀಟಾಗಿ ಯಾವುದೇ ಥರ ಅಡೆತಡೆಗಳಿಲ್ದಂಗೆ ಕೆಲಸ ಮಾಡ್ತಾರೆ. ದೆನ್
ಒಂದ್ ಸ್ವಲ್ಪ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಬಹಳ ಜನ ಬಂದು ಫಿಟ್ನೆಸ್ ಮಾಡ್ತಾ ಇದ್ದಾರೆ. ಈಗ ಇರೋ ಬ್ಯಾಂಗ್ಳೂರ್ ಸಿಟಿಲಿ ಡೆವಲಪ್ ಆಗ್ತಿರೋ ಫಿಟ್ನೆಸ್ ಲೆವೆಲ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಸರ್. ಇವಾಗ ನೀವು ಯಾವುದೇ ಥರ ಸ್ಟೇಡಿಯಂಗೆ ಹೋಗಿ, ಯಾವುದೇ ಥರ ಪಾರ್ಕ್ ಹೋಗಿ, ಎಷ್ಟೋ ಜನ IT BT ಕಂಪ್ನಿಲಿ ಕೆಲಸ ಮಾಡೋರು ಕೂಡ ಬಂದು ಬೆಳಗ್ಗೆ ಎದ್ದು ಓಡ್ತಾ ಇದ್ದಾರೆ. ಸರ್, ಈಗ ಈ ಓಡೋದ್ರೊಳಗಡೆ ಒಂದು ಏನಾದ್ರು ಒಂದು ಪ್ರಿಪ್ರೇಷನ್, ಒಂದು ನ್ಯಾಕ್ ಇರಬೇಕಾ, ಅಥವಾ ಕೆಲವರು ಓಡ್ತೀನಿ ಅಂತ ಸುಮ್ಮನೆ ಓಡೋರು ಕೂಡ ಇರ್ತಾರೆ. ಅವ್ರಿಗೇನು ಒಂದು ಟಿಪ್ಸ್ ಕೊಡ್ತೀವಿ? ಫಸ್ಟು ನಾವು ಯಾವ್ದಾರ ಕೋಚ್ ಅಂಡರಲ್ಲಿ ಜಾಯ್ನ್ ಆಗಬೇಕು. ಎನಿ ಕೋಚ್, ಯಾರು ಕೋಚ್ ಅಂಡರಲ್ಲಿ ಜಾಯ್ನ್ ಆಗಿ ಅವ್ರ ಹತ್ರ ಟಿಪ್ಸ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಬಾಡಿ ಕಂಡೀಷನ್ ಕೆಲವರು ಚೆನ್ನಾಗಿರಲ್ಲ, ಫ್ಯಾಟಿ ಆಗಿರ್ತಾರೆ, ಆಮೇಲೆ ಬೋನ್ಸ್ ಕಂಡೀಷನ್ ಚೆನ್ನಾಗಿರಲ್ಲ. ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಕೋಚ್ ಅಂಡರಲ್ಲಿ ಹೋದಾಗ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಮಾಡಿಕೊಂಡು ಆಮೇಲೆ ನಿಮಗೆ ಸ್ಲೋ ಆಗಿ ರನ್ನಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ. ಆ ಥರ ಒಂದು ಕ್ವಾಲಿಟಿ ಇರೋ ಕಡೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸರ್. ಅದು ಓಕೆ. ಇನ್ನ ನಿಮ್ಮ ಅಕಾಡೆಮಿಕ್ ಸೇರಬೇಕು ಅನ್ನೋರಿಗೆ ಡೀಟೇಲ್ಸ್ ಕೊಡಿ ಸರ್. ಸರ್, ನನ್ನ ಅಕಾಡೆಮಿಕ್ ಸೇರೋದಕ್ಕೆ ಒಂದು ಇನ್ಸ್ಟಾಗ್ರಾಮ್ ನಮ್ಮದು ಒಂದು ID ಇದೆ ಸರ್. ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಮೆನ್ಷನ್ ಮಾಡಿ ಸರ್ ಈ ವಿಡಿಯೋದಲ್ಲಿ. ಬಂದು ಜಾಯ್ನ್ ಆಗ್ಬೋದು ಸರ್. ಓಕೆ. ಇನ್ನು ಸರ್, ಈಗ ಈ ಮಕ್ಕಳಿಗೆ ಸರ್ಕಾರದಿಂದ, ಕ್ರೀಡಾ ಇಲಾಖೆಯಿಂದ, ಒಂದಷ್ಟು NGOಗಳಿಂದ ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ. ಅದು ಮಕ್ಳಿಗೆ ಗೊತ್ತಾಗಿರಲ್ಲ. ನೀವೇನಾದರೂ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅಲ್ಲಿಂದ ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಆಗೋ ರೀತಿನಲ್ಲಿ ಏನಾದ್ರು ಕೂಡ ಟ್ರೈ ಮಾಡ್ಬೋದಾ? ಸರ್, ಮಾಡ್ಬೋದು. ಅದು ಯಾವುದೇ ಥರ ಕಾಂಟ್ಯಾಕ್ಟ್ ನಮ್ಮಲ್ಲಿ ಇಲ್ಲ ಸರ್, ಅದೇ ನಮ್ಮ ಪ್ರಾಬ್ಲಮ್ಮು. ನಾನು ತುಂಬ ಸರ್ಚ್ ಮಾಡಿದೆ, ಹಾಗಾಗಿ ಆ ಥರ ಏನು ಕಾಂಟ್ಯಾಕ್ಟ್ ಸಿಗಲಿಲ್ಲ ಸರ್ ನನಗೆ. ಸರ್, ಈಗ ನಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ, ಅದು CM-ಗಾಗಲಿ, DCM ಆಗಲಿ, ಅಥವಾ ಕ್ರೀಡಾ ಇಲಾಖೆ ಸಚಿವರಿಗೆ, ಅಧಿಕಾರಿಗಳಿಗೆ ಏನು ಮನವಿ ಮಾಡ್ತೀರಾ ಸರ್? ನಮ್ಮ ಸರ್ಕಾರ ಸ್ವಲ್ಪ ಸಪೋರ್ಟ್ ಮಾಡಬೇಕು. ದೆನ್ NGOಗಳು ಆಲ್ಸೋ ಸಪೋರ್ಟ್ ಮಾಡಬೇಕು. ಈ ಥರ ಅಥ್ಲೀಟ್ಸ್ಗಳನ್ನ, ಏನು ಪ್ಯಾರಾ ಅಥ್ಲೀಟ್ಸ್ ಇದ್ದಾರೋ ಇದರಲ್ಲೆಲ್ಲ ಒಲಿಂಪಿಕ್ ಮೆಡಲ್ ಚಾನ್ಸಸ್ ಜಾಸ್ತಿನೇ ಇದೆ ಸರ್. ಪ್ರತಿ ಸತಿ ನೀವು ನೋಡ್ತಾ ಇದ್ದೀರಾ ಒಲಿಂಪಿಕ್ಸಲ್ಲಿ ಎಲ್ರಿಗೂ ಮೆಡಲ್ ಆಗ್ತಾ ಇದೆ. ಹಾಗಾಗಿ ನಾನು ಕೂಡ ಅಥ್ಲೀಟ್ಸ್ನ ರೆಡಿ ಮಾಡಿದ್ದೀನಿ. ಮಿನಿಮಮ್ ಅಂದರೂ ನೆಕ್ಸ್ಟ್ ಬರೋ ಒಲಿಂಪಿಕ್ಸಲ್ಲಿ ಮಿನಿಮಮ್ ಒಂದು 4 ಮೆಡಲ್ ಆದರೂ ತೊಗೋಬೇಕಂತ ಟ್ರೈ ಮಾಡ್ತಾ ಇದ್ದೀವಿ ಸರ್. ಅಥ್ಲೀಟ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಈಗ ಸರ್ಕಾರ ಏನು ಸಪೋರ್ಟ್ ಮಾಡ್ತಾ ಇದೆ, ಇನ್ನು ಅದಕ್ಕೂ ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಮಾಡಬೇಕು ಸ್ಪೋರ್ಟ್ಸ್ಗೆ. NGOಗಳಾಗಲೂ ನಾನು ಅವ್ರ ಹತ್ರ ಅಂದರೆ ಸಪೋರ್ಟ್ ಕೇಳ್ತಾ ಇದ್ದೀನಿ. NGO ಕೂಡ ಕೇಳಿದ್ರಲ್ಲ, ಇದು ಕೋಚರ್ ಆದಂಥ ಮಣಿ ಸರ್ ಅವರು ಹೇಳ್ತಾ ಇರುವಂಥದ್ದು. ನಾನು ಏನು ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದೆ, ಬಟ್ ಆ ಸಾಧನೆಗೆ ಒಂದು ಇಂಜುರಿ ಅನ್ನೋವಂಥದ್ದು ಅಡ್ಡಿ ಆಯಿತು. ಆದರೆ ಅದನ್ನ ನಾನು ಇಲ್ಲಿಗೆ ಬಿಡ್ತಾ ಇಲ್ಲ, ಬದಲಿಗೆ ನಮ್ಮ ಮಕ್ಕಳಿಗೆ ನಾನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಿಲ್ಲ ಅದನ್ನ ಮಕ್ಕಳ ಮೂಲಕ ಮಾಡಿಸೋದಕ್ಕೆ ಅಂತೇಳಿ ನಾನು ಟ್ರೈನಿಂಗನ್ನು ಈಗ ಆಲ್ರೆಡಿ ಮಾಡಿದ್ದೀವಿ. ಈಗ ಮುಂಬರುವಂಥ ದಿನಗಳಲ್ಲಿ ಪ್ಯಾರಾ ಒಲಿಂಪಿಕ್ಸಲ್ಲೇ 4 ಗೋಲ್ಡ್ ಮೆಡಲ್ ಬರುವಂಥ ಒಂದು ಎಲ್ಲ ಭರವಸೆ ನನಗಿದೆ. ಅದೇ ರೀತಿಯಾಗಿ ಆರ್ಥಿಕವಾಗಿ ಎಲ್ಲ ಬರುವಂಥ ಮಕ್ಕಳು ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದ್ದಾರೆ. ಸೊ ಅವ್ರಿಗೆ ಸರ್ಕಾರದಿಂದ ಅಥವಾ ಯಾವ್ದಾದ್ರು NGOs, ಯಾವ್ದಾದ್ರು ಕಂಪ್ನಿಯಿಂದ ಸ್ವಲ್ಪ ಸ್ಪಾನ್ಸರ್ಶಿಪ್ ಸಿಕ್ತು ಅಂತಂದ್ರೆ ಇನ್ನು ಸಾಕಷ್ಟು ಅನುಕೂಲ ಆಗುತ್ತೆ. ಅವಕಾಶ ವಂಚಿತರಾಗಿರುವಂಥ ಮಕ್ಕಳಿಗೆ ಈ ಒಂದು ಅವಕಾಶಗಳು ಸಿಗುತ್ತೆ. ಹೀಗಾಗಿ ಸ್ವಲ್ಪ ನಮ್ಮ ಕಡೆನೂ ಗಮನ ಹರಿಸಿ ಅನ್ನುವಂಥ ಒಂದು ರಿಕ್ವೆಸ್ಟ್ ಅನ್ನ ನ್ಯಾಷನಲ್ TV ಮೂಲಕ ಮಾಡ್ಕೊತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.